ನಮಸ್ಕಾರ. ಇನ್ಸ್ಟಾಗ್ರಾಮ್ ನಲ್ಲಿ ನಾನೊಂದು ಪೋಸ್ಟ್ ಹಾಕಿದ್ದೆ. ಅದೇನಪ್ಪಾ ಅಂದ್ರೆ, ಡಿ ಬಾಸ್ ಮಾಡಿರೋದು ತಪ್ಪು ಅನ್ನೋದಾದ್ರೆ ಸತ್ತವನೇನು ಸಾಚಾನ ಅಂತ. ಈ ಪೋಸ್ಟ್ ಗೆ ನನ್ಗೊಂದು ಕಮೆಂಟ್ ಬಂದಿತ್ತು. ಕಮೆಂಟ್ ಮಾಡೋದನ್ ಕೇಳ್ದ, ನಿನ್ನ ಅಣ್ಣನೋ ತಮ್ಮನೋ ಸತ್ತಿದ್ರೆ ಇದೇ ಮಾತು ಹೇಳ್ತಿದೀಯಾ ಅಂತ. ನಾನು ಹೌದು ಇದೇ ಮಾತು ಹೇಳ್ತಿದ್ದೆ ಅಂದೆ. ಅವನು ಓ ಭ್ರಮೆ ಅನ್ನೋ ಡೈಲಾಗ್ ಹೊಡೆದ. ಅದಕ್ಕೆ ನಾನು ಬ್ರೋ, ನಿಮ್ಮನೆ ಹೆಣ್ಮಕ್ಳಿಗೆ ಮರ್ಮಾಂಗದ ಫೋಟೋ ಕಳಿಸಿದ್ರೆ ನೀನ್ ಸುಮ್ಕಿರ್ತಿದ್ದ ಅಂತ ಕೇಳಿದೆ. ಅವನು ಹೇಳ್ತಾನೆ, ಆ ತರ ಮಾಡಿದ್ರೆ ರೋಡಲ್ಲಿ ನಿಲ್ಸಿ ಮೆಟ್ಟಲ್ಲಿ ಹೊಡೆದು ಪೊಲೀಸರಿಗೆ ಕೊಟ್ಟು ಕೇಸ್ ಹಾಕ್ಸಿ ಇನ್ನೊಂದು ಸಲ ಯಾವ ಹೆಣ್ಣಿಗೆ ಮೆಸೇಜ್ ಮಾಡದೆ ಇರೋ ತರ ಮಾಡ್ತಿದ್ದೆ. ಕೊಲೆ ಮಾಡಿ ಜೈಲ್ಗೆ ಹೋಗಿ ಕೂರಲ್ಲ ನಾನು. ವಿದ್ಯಾವಂತರು ಬದುಕುವ ಸಮಾಜದಲ್ಲಿ ವಿದ್ಯಾವಂತರ ರೀತಿಯೇ ಯೋಚನೆ ಮಾಡಬೇಕು. ಸಂವಿಧಾನಕ್ಕೆ ಕಾನೂನಿಗೆ ಬೆಲೆ ಕೊಡಬೇಕು. ಅದಕ್ಕೆ ನಾನ್ ಹೇಳ್ತಾ ಇರೋದು ಅದನ್ನೇ ಬಾಸ್. ನೀನ್ ಮೆಟ್ ತಗೊಂಡು ಹೊಡೆದು ಬುದ್ಧಿ ಹೇಳ್ತಾ ಇದೆಯಲ್ಲ, ಹಾಗೆ ಹೊಡೆಯೋ ಟೈಮ್ ನಲ್ಲಿ ಅಚಾತುರ್ಯವಾಗಿದೆ. ಅವನನ್ನು ಕೊಲ್ಲಲೇಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಚಿತ್ರದುರ್ಗದಿಂದ ಬೆಂಗಳೂರಿನ ನಡುವೆ ಹೊಡೆದಾಕ್ತಿದ್ರು. ಇಂಥ ಪ್ರಕರಣದಲ್ಲಿ ಮೊದಲು ಆರೋಪಿಯನ್ನ ಹೊಡೆದೇ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು. ಅದಕ್ಕೆ ಅವನು ಮತ್ತೆ ಸಾಯಿಸಿದ್ದು ಯಾಕೆ, ಸ್ಟೇಷನ್ಗೆ ಕೊಡದೆ ಶೆಡ್ ಅಲ್ಲಿ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿದ್ದು ಯಾಕೆ ಅಂತ ಕೇಳ್ತಾನೆ. ನಾನು ಮೇಲೆ ಇರೋ ಕಮೆಂಟ್ ನ ಇನ್ನೊಮ್ಮೆ ಓದಿ ಅರ್ಥ ಮಾಡ್ಕೊ ಅಂದೆ. ಅದಕ್ಕೆ ಅವನು ಇರ್ಬೋದು ಅಂತ ಹೇಳಿ ಸುಮ್ಕಾದ. ಇದು ನಿಜ ಅಲ್ವಾ? ಈ ಮಾತನ್ನ ನಾನು ದರ್ಶನ್ ಅಭಿಮಾನಿಯಾಗಿ ಹೇಳ್ತಾ ಇಲ್ಲ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹೇಳ್ತಾ ಇದ್ದೀನಿ. ಆ ಜಾಗದಲ್ಲಿ ದರ್ಶನ್ ಬಿಟ್ಟು ಯಾರೇ ಇದ್ದಿದ್ರು ಇದೇ ಕೆಲಸನೇ ಮಾಡ್ತಾರೆ. ನಮ್ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಆ ತರ ಫೋಟೋ ಕಳಿಸಿದ್ರೆ ಮೊದ್ಲು ಹೋಗಿ ಯಾರು ಕಂಪ್ಲೇಂಟ್ ಕೊಡಲ್ಲ. ಆ ವ್ಯಕ್ತಿನ ಹೊಡೆದು ಬುದ್ಧಿ ಕಲಿಸ್ಲಿಕ್ಕೇನೆ ನೋಡ್ತಾರೆ. ಮೀಡಿಯಾದವರು ಸತ್ತವನು ಒಬ್ಬ ಕಾಮುಕ ಅಂತ ಯಾಕೆ ಹೇಳ್ತಾ ಇಲ್ಲ, ಅವನನ್ನ ಒಬ್ಬ ಅಮಾಯಕನ ತರ ಬಿಂಬಿಸ್ತಾ ಇದ್ದಾರೆ. ನಿಮ್ಮ ದರ್ಶನ್ ಮಧ್ಯೆ ವೈಯಕ್ತಿಕ ದ್ವೇಷ ಇದ್ರೆ ಅದನ್ನ ಇಟ್ಕೊಳ್ಳಿ, ಹಾಗಂತ ಒಬ್ಬ ಕಾಮುಕನ್ನ ಅಮಾಯಕನ ತರ ತೋರಿಸಿ ಇನ್ನೊಬ್ಬರ ತೇಜೋವಧೆ ಮಾಡಬೇಡಿ. ನಿಮ್ಮ TRP ತೆವಲಿಗೆ ಕಾಮುಕನ್ನ ಯಾಕೆ ಅಮಾಯಕನ ತರ ತೋರಿಸ್ತಾ ಇದ್ದೀರಾ? ದರ್ಶನ್ ಮಾಡಿರೋದು ತಪ್ಪೆ, ಹಾಗಾದ್ರೆ ರೇಣುಕಾಸ್ವಾಮಿ ಮಾಡಿರೋದು ಏನು? ಈ ಕೊಲೆಯಲ್ಲಿ ದರ್ಶನ್ ಪಾತ್ರ ಏನಾದ್ರೂ ಇದ್ರೆ ಖಂಡಿತವಾಗಿಯೂ ಕಾನೂನುಬದ್ಧವಾಗಿ ಅವರಿಗೆ ಶಿಕ್ಷೆ ಆಗ್ಲಿ. ಇಂಥ ಪ್ರಕರಣವನ್ನ ಟಿವಿಯಲ್ಲಿ ಪದೇ ಪದೇ ತೋರಿಸಿ ಸಮಾಜಕ್ಕೆ ನೀವು ಏನು ಸಂದೇಶವನ್ನ ಕೊಡ್ತಾ ಇದ್ದೀರಾ? ಯಾಕೆ ನೀವು ಪ್ರಪಂಚದಲ್ಲಿ ನಡೆದ ಮೊಟ್ಟ ಮೊದಲ ಕೊಲೆ ಇದೆ ಅನ್ನೋ ತರ ತೋರಿಸ್ತಾ ಇದ್ದೀರಾ? ಹಾಗಾದ್ರೆ ಈ ಹಿಂದೆ ಯಾವುದು ಕೊಲೆನೇ ಆಗಿಲ್ವಾ? ನೀವು ತೋರಿಸೋದೆಲ್ಲ ಸತ್ಯನಾ?